ಪ್ರಾಪರ್ಟಿ ಟ್ಯಾಕ್ಸನ್ನು ನೀವು ನಿಮ್ಮ ಮೊಬೈಲ್ನಲ್ಲಿಯೇ ಕಟ್ಟಬಹುದು. ಇವತ್ತು ನಾನು ನಿಮಗೆ ನಿಮ್ಮ ಮೊಬೈಲ್ನಲ್ಲಿಯೇ ಟ್ಯಾಕ್ಸನ್ನು ಕಟ್ಟುವ ವಿಧಾನ ತಿಳಿಸುತ್ತೇನೆ. ಮೊದಲನೇದಾಗಿ ಗೂಗಲಿಗೆ ಹೋಗಿ ಅಲ್ಲಿ mccpropertytax.in ಅನ್ನು ಟೈಪ್ ಮಾಡಿ ಸರ್ಚ್ ಕೊಡಿ. ಆವಾಗ mccpropertytax.in ವೆಬ್ಸೈಟ್ ಓಪನ್ ಆಗ್ತದೆ. ಈಗ ಇಲ್ಲಿರುವ ಪಾಪಪ್ ಅನ್ನು ಕ್ಲೋಸ್ ಮಾಡಿ ನಂತರ ಪೇ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ಕ್ಲಿಕ್ ಮಾಡಿ. ಇವಾಗ ಮೊಬೈಲ್ ನಂಬರ್ ವೆರಿಫಿಕೇಷನ್ಗಾಗಿ ನಿಮ್ಮ ಮೊಬೈಲ್ ನಂಬರನ್ನು ಟೈಪ್ ಮಾಡಿ ಹಾಗೂ ಸಬ್ಮಿಟ್ ಒತ್ತಿ. ನಂತರ ನಿಮ್ಮ ಮೊಬೈಲ್ನಲ್ಲಿ ಬಂದ ಡಿಜಿಟ್ ವೆರಿಫಿಕೇಷನ್ ಕೋಡನ್ನು ಟೈಪ್ ಮಾಡಿ ವೆರಿಫೈಗೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ವಾರ್ಡನ್ನು ಸೆಲೆಕ್ಟ್ ಮಾಡಿ. ಯಾವ ವಾರ್ಡ್ ಎಂದು ತಿಳಿಯದಿದ್ದಲ್ಲಿ ಮುಂಚಿನ ವರ್ಷದ ಟ್ಯಾಕ್ಸ್ ರಿಸಿಪ್ಟ್ ಅನ್ನು ರೆಫರ್ ಮಾಡಿ ಹಾಗೂ ಸರ್ಚ್ ಬೈ ಡೋರ್ ನಂಬರ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ. ಡೋರ್ ನಂಬರ್ ಅನ್ನು ಟೈಪ್ ಮಾಡಿ ಸರ್ಚ್ ಒತ್ತಿ. ಇಲ್ಲಿ ನಿಮ್ಮ ಪ್ರಾಪರ್ಟಿ ಡೀಟೇಲ್ಸ್ ಅನ್ನು ಚೆಕ್ ಮಾಡಬಹುದು. ಇಲ್ಲಿ ರೈಟ್ ಸೈಡಿಗೆ ಸ್ಕ್ರೋಲ್ ಮಾಡಿ ನಿಮಗಿರುವ ಆಪ್ಷನ್ನಲ್ಲಿ ಪೇ ಟ್ಯಾಕ್ಸ್ ಅನ್ನು ಒತ್ತಿ. 2024 ಹಾಗೂ 25 ಇದರ ಟ್ಯಾಕ್ಸ್ ಪೇಮೆಂಟ್ ಮಾಡಲು ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಅನ್ನು ಒತ್ತಿ. ಇಲ್ಲಿ ನಿಮ್ಮ ಪ್ರಾಪರ್ಟಿ ಕನ್ವರ್ಷನ್ ಆಗಿದ್ದಲ್ಲಿ ಎಸ್ ಎಂದು, ಇಲ್ಲವಾದಲ್ಲಿ ನೋ ಎಂದು ಸೆಲೆಕ್ಟ್ ಮಾಡಿ. ರೋಡ್ ವೈಡನಿಂಗ್ಗೋಸ್ಕರ ಜಾಗ ಬಿಟ್ಟಿದ್ದಲ್ಲಿ ಎಸ್ ಎಂದು, ಇಲ್ಲದಿದ್ದಲ್ಲಿ ನೋ ಎಂದು ಸೆಲೆಕ್ಟ್ ಮಾಡಿ. ಇವಾಗ ಏರಿಯಾ ಇನ್ ಸೆನ್ಸ್ ಎಷ್ಟು ಸೆನ್ಸ್ ಜಾಗವಿದೆ ಎಂದು ಮೆನ್ಷನ್ ಮಾಡಿ. ನಿಮ್ಮ ಪ್ರಾಪರ್ಟಿಯಲ್ಲಿ ಎಷ್ಟು ಡೋರ್ ನಂಬರ್ಸ್ ಇದೆ ಎಂದು ಸೆಲೆಕ್ಟ್ ಮಾಡಿ ಹಾಗೂ ಪ್ರೊಸೀಡ್ ಒತ್ತಿ. ಈಗ ನಿಮ್ಮ ಎಲ್ಲ ಟ್ಯಾಕ್ಸ್ ಡೀಟೇಲ್ ಇಲ್ಲಿ ಓಪನ್ ಆಗ್ತದೆ. ಇಲ್ಲಿ ಕೊನೆಯಲ್ಲಿ ಪೇ ನೌ ಎಂದು ಒತ್ತಿ. ಆವಾಗ ಒಂದು ಡಿಕ್ಲರೇಷನ್ ಪಾಪಪ್ ಓಪನ್ ಆಗ್ತದೆ. ಇದರಲ್ಲಿ ಎಸ್ ಎಂದು ಒತ್ತಿ. ಇವಾಗ ಸೆಲೆಕ್ಟ್ ಬ್ಯಾಂಕ್ ಫಾರ್ ಪೇಮೆಂಟ್ ಅಲ್ಲಿ ಯಾವ ಬ್ಯಾಂಕಿನಿಂದ ಆನ್ಲೈನ್ ಪೇ ಮಾಡಲು ನೀವು ಇಚ್ಛಿಸುತ್ತೀರಿ ಆ ಬ್ಯಾಂಕ್ ಅನ್ನು ಸೆಲೆಕ್ಟ್ ಮಾಡಿ ಹಾಗೂ ಪೇ ಆನ್ಲೈನ್ ಅನ್ನು ಒತ್ತಿ. ಇಲ್ಲಿ ನಿಮ್ಮ ಇಚ್ಛಾನುಸಾರ ಪೇಮೆಂಟ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ. ನಾನು ಗೂಗಲ್ ಪೇ ಅನ್ನು ಸೆಲೆಕ್ಟ್ ಮಾಡ್ತಿದ್ದೇನೆ. ಇಲ್ಲಿ ಕಂಟಿನ್ಯೂ ಆ್ಯಂಡ್ ಪೇ ಅನ್ನು ಒತ್ತಿ. ಹೀಗೆ ನೀವು ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ಆನ್ಲೈನ್ ಮೂಲಕ ಪೇ ಮಾಡಬಹುದು. ಇದರ ರಿಸಿಟ್ ಅನ್ನು ಡೌನ್ಲೋಡ್ ಮಾಡಲು ಮೊದಲು ಹೇಳಿದ ರೀತಿಯಂತೆ ಪೇ ಟ್ಯಾಕ್ಸ್ ಅನ್ನು ಒತ್ತಿ ಅಲ್ಲಿ ನಿಮ್ಮ ರಿಸಿಟ್ ಅನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆಯಿರಿ. ಹೀಗೆ ನೀವು ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ಮೊಬೈಲ್ನಲ್ಲಿಯೇ ಪೇ ಮಾಡಬಹುದು. ಧನ್ಯವಾದಗಳು.